ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 2. ಕೃತಿ ಡಾಕ್ಟರ್ ಮೆಹತಾಗೆ ಫೋನ್ ಮಾಡಿದ್ದೆ. ಅವರು ಅವರ ಫಾರ್ಮ್ ಹೌಸ್ ಲೊಕೇಶನ್ ಕಳಿಸಿದ್ದಾರೆ. ಹೋಗಿ ಬರೋಣವಾ ಎಂದು ನೀತಾ ಕೃತಿಯನ್ನು ಅನುಮತಿಗಾಗಿ ಕೇಳಿದಳು. ಆದರೆ ಹೇಗೆ ಹೋಗೋದು? ನಿನ್ನೆ ಏನೋ ನಿಮ್ಮ ಸರ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೆ. ನಿಮ್ಮ ಸರ್ ಬುಕ್ ಮಾಡಿದ ಹೊಸ ಕಾರ್ ಎಲ್ಲಿ ಎಂದು ವ್ಯಂಗ್ಯ ಮಾಡುತ್ತಾ ಕೇಳಿದಳು ಕೃತಿ. ಅವಳ ಮಾತು ಕೇಳಿ ನೀತಾಗೆ ನಗು ಬಂದರೂ ತಡೆದುಕೊಂಡು, ಅರೆರೆ, ಮೇಡಮ್ಗೆ ಕೋಪನಾ ಎಂದು ಪ್ರಶ್ನಿಸಿದಳು. ಇಲ್ಲಪ್ಪ, ನಂಗ್ಯಾಕೆ ಕೋಪ ಎಂದು ತಕ್ಷಣ ಹೇಳಿದ ಕೃತಿ ಮುಖ ತಿರುಗಿಸಿ ಕುಳಿತಳು. ನೀತಾ ಮುಂದೆ ಹೋಗಿ ಕೃತಿ ಕೆನ್ನೆಗಿಂಡಿ, ಕೃತಿ, ನೀನು ನಿಜಕ್ಕೂ ಮಗುನೇ ಕಣೆ. ನಿಂಗೆ ಸುಳ್ಳು ಹೇಳೋಕೆ ಬರಲ್ಲ. ಹೊರಗಿನ ಪ್ರಪಂಚಕ್ಕೆ ಘನಗಾಂಭೀರ್ಯದ ವ್ಯಕ್ತಿ, ಆದರೆ 4 ಗೋಡೆ ಮಧ್ಯೆ ಪುಟ್ಟ ಮಗು ನೀನು ಎಂದು ನೀತಾ ನಗುತ್ತಾಳೆ. ನೀತಾ ಮಾತಿಗೆ ಮತ್ತಷ್ಟು ಮುಖ ದುಮ್ಮಿಕ್ಕಿಸಿಕೊಂಡು ಕೂತಳು ಕೃತಿ. ಕೃತಿಯ ಮುಖ ನೋಡುತ್ತಾ ಬರುತ್ತಿದ್ದ ನಗು ತಡೆದ ನೀತಾ, ಕಾರು ಸಂಜೆ ಡೆಲಿವರಿ ಕೊಡ್ತಾರೆ. ನಾನು ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಅದರಲ್ಲೇ ಹೋಗಿ ಬರೋಣ. ನಾವು ಬರೋ ಅಷ್ಟರಲ್ಲೇ ಕಾರು ನಿನ್ನ ಕಣ್ಣ ಮುಂದೆ ಇರುತ್ತೆ, ಓಕೆ ಎಂದು ಚಿಕ್ಕ ಮಕ್ಕಳನ್ನು ಸಂಭಾಳಿಸುವಂತೆ ಹೇಳಿದಳು. ನೀತಾ ಮಾತಿಗೆ ಖುಷಿಯಾದರೂ ಅವಳ ಕಾಡುವಿಕೆಯಿಂದ ತಪ್ಪಿಸಿಕೊಳ್ಳಲು ನಾನೇನು ಕಾರ್ ದಾರಿ ಕಾಯ್ತಾ ಇಲ್ಲ ಎಂದು ಸುಳ್ಳಾಡಿದಳು. ಕೃತಿ ಮಾತಿಗೆ ನಕ್ಕ ನೀತಾ, ಹೌದು ಎಂದು ಸುಮ್ಮನಾದಳು. ಮೇಡಮ್, ಕಣ್ಣು ಮುಚ್ಚಿ ಎನ್ನುತ್ತಾ ಹೋಟೆಲ್ ಕೋಣೆಯಿಂದ ಹೊರಬರುತ್ತಿದ್ದಂತೆ ನೀತಾ ಕೃತಿ ಕಣ್ಣು ಮುಚ್ಚಿದಳು. ಇದೇನು ನೀತಾ ನಿನ್ನ ತಮಾಷೆ ಎಂದು ಏನೂ ಅರ್ಥ ಆಗದೆ ಕೃತಿ ಗೊಂದಲದಲ್ಲೇ ಪ್ರಶ್ನಿಸಿದಳು. ಸುಮ್ಮನೆ ಬಾ ಅಂದರೆ ಬರಬೇಕು. ಅದೆಷ್ಟು ಪ್ರಶ್ನೆ ಮಾಡ್ತೀಯ ನೀನು ಎನ್ನುತ್ತಾ ಕೃತಿ ಮತ್ತಷ್ಟು ಪ್ರಶ್ನೆ ಕೇಳದಂತೆ ಜಾಗೃತೆ ವಹಿಸಿದಳು ನೀತಾ. ನೀತಾ ಮಾತಿಗೆ ಹುಸಿ ಮುನಿಸು ತೋರಿಸುತ್ತಾ ಸರಿ ಎಂದಷ್ಟೇ ಹೇಳಿ ನೀತಾ ಹಿಂದೆ ಸುಮ್ಮನೆ ಹೊರಟಳು ಕೃತಿ. ಕಣ್ಬಿಡು ಎಂದು ಹೇಳಿ ಕೃತಿ ಕಣ್ಣ ಮೇಲಿದ್ದ ತನ್ನ ಕೈ ತೆಗೆದ ನೀತಾ ಸರ್ಪ್ರೈಸ್ ಎಂದು ಜೋರಾಗಿ ಕೂಗಿಕೊಂಡಳು. ಕಣ್ಣು ಬಿಟ್ಟ ಕೃತಿ ಮುಂದೆ ಅವಳಿಷ್ಟದ ಕಾರ್ ನಿಂತಿತ್ತು. ಅದು ಕೂಡ ಅವಳ ಇಷ್ಟದ ಬಣ್ಣದ್ದೇ. ಆ ಕಾರ್ ಕಂಡವಳ ಕಣ್ಣುಗಳು ಖುಷಿಯಿಂದ ಹೊಳೆದವು. ವಾವ್, ನನ್ನಿಷ್ಟದ ಕಾರ್, ಅದೂ ಕೂಡ ನನ್ನ ಫೇವ್ರೆಟ್ ಕಲರ್ ಎಂದು ಉದ್ಗಾರ ತೆಗೆದಳು. ನೀತಾ ಕಡೆ ನೋಡುತ್ತಾ, ಕಳ್ಳಿ, ಸಂಜೆ ಡೆಲಿವರಿ ಕೊಡ್ತಾರೆ ಅಂತ ಸುಳ್ಳು ಹೇಳ್ತೀಯಾ ಎಂದು ಆಪಾದಿಸುತ್ತಾ ಕಾರ್ ಮೇಲೆ ಒಮ್ಮೆ ಮೃದುವಾಗಿ ಸವರಿದಳು. ಮಗು ಚಾಕ್ಲೇಟ್ ಒಂದು ಅಚಾನಕ್ಕಾಗಿ ಕೈಗೆ ಸಿಕ್ಕಾಗ ಖುಷಿ ಪಡೋ ಹಾಗೆ ಇತ್ತು ಅವಳ ಭಾವ. ಕೃತಿ ಮಾತಿಗೆ ನಕ್ಕ ನೀತಾ, ಏನು ಮಾಡೋದು ಮೇಡಮ್, ಎಲ್ಲ ಸರ್ ಐಡಿಯಾ. ನಿಮಗೆ ಸರ್ಪ್ರೈಸ್ ಕೊಡೋದು ಅಂದರೆ ಅವರಿಗೆ ಅದೆಷ್ಟು ಸಂಭ್ರಮ, ಸಡಗರ ಎಂದು ಕೃತಿಯ ಹ್ಯಾಂಡ್ಸಮ್ನ ನೆನಪಿಸಿಕೊಂಡು ಹೇಳಿದಳು ನೀತಾ. ನೀತಾ ಹೇಳಿದ ಮಾತು ಅಕ್ಷರಶಃ ಸತ್ಯವಾಗಿದ್ದವು. ಅದು ಕೃತಿಗೂ ಸಹ ಗೊತ್ತು. ಇವಳ ಖುಷಿಗಾಗಿ ಸದಾ ಏನು ಮಾಡಲು ಸಿದ್ಧನಿದ್ದವನು ಸದಾ ಇವಳಿಗಾಗಿಯೇ ಹಂಬಲಿಸುತ್ತಿದ್ದ. ಅವನ ನೆನಪಾಗುತ್ತಿದ್ದಂತೆ ಅವಳರಿವಿಗೂ ಬಾರದೆ ತುಟಿ ಅಂಚಲ್ಲಿ ಸಣ್ಣ ನಗು ಒಂದು ಮೂಡಿ ಮರೆಯಾಯಿತು. ಸರಿ ಇದ್ದೀರಾ ಎಲ್ರೂ ಎಂದು ತಲೆಯಾಡಿಸಿ ಕಾರ್ ಕಡೆ ನೋಡುತ್ತಾ ನಿಂತಳು. ಮ್ಯಾಮ್, ಸರ್ ವಿಡಿಯೋ ಕಾಲ್ ಮಾಡಿದ್ದಾರೆ ಎಂದು ನೀತಾ ಹೇಳಿದಾಗಲೇ ವಾಸ್ತವಕ್ಕೆ ಬಂದ ಕೃತಿ ನೀತಾ ಕೈಯಿಂದ ಮೊಬೈಲ್ ತೆಗೆದುಕೊಂಡಳು. ಅವಳ ಮೊಗ ಕಾಣುತ್ತಲೇ ಅವಳ ಕಣ್ಣಲ್ಲಿಯ ಹೊಳಪು ಕಂಡೇ ಅವಳ ಸಂತೋಷ ಅರಿತವನ ಮನಸ್ಸು ಹಗುರಾಯಿತು. ಅವಳ ಮುಖ ಕಂಡವನ ದನಿಯಿಂದ ಹಾಯ್ ಸ್ವೀಟಿ ಎಂಬ ಒಂದೇ ಒಂದು ಸಣ್ಣ ವಾಕ್ಯ ಹೊರಬಂದಿದ್ದು. ಅವನು ಅವಳನ್ನು ಅದೆಷ್ಟು ಮಿಸ್ ಮಾಡ್ಕೋತಾ ಇದ್ದ ಅನ್ನೋದಕ್ಕೆ ಅವನ ದನಿಯಲ್ಲಿದ್ದ ಭಾವನೆಗಳೇ ಸಾಕ್ಷಿಯಾಗಿದ್ದವು. ಹಾಯ್ ಹ್ಯಾಂಡ್ಸಮ್ ಎಂದು ಕೃತಿಯು ಗ್ರೀಟ್ ಮಾಡಿದಳು. ಅವಳ ಸಂಭ್ರಮದ ಮೊಗ ಕಂಡವನ ಮನದಲ್ಲಿ ಸಂತೃಪ್ತಿಯ ಭಾವ. ಆದರೂ ಅದನ್ನು ತನ್ನವಳ ಬಾಯಿಯಿಂದಲೇ ಕೇಳುವ ಕಾತುರ ಅವನಿಗೆ. ಕಾರ್ ಇಷ್ಟ ಆಯ್ತಾ ಸ್ವೀಟಿ ಎಂದು ಮೆಲ್ಲನೆ ಕೇಳಿದನು. ಅವಳೇನು ಬಾಯಿ ಬಿಟ್ಟು ಹೇಳದಿದ್ದರೂ ಅವಳ ಕಣ್ಣಿಂದಲೇ ಎಲ್ಲ ತಿಳಿಯುವವನಿಗೆ ಅದಾಗಲೇ ಅವಳ ಉತ್ತರ ಗೊತ್ತಿದ್ದರೂ ಪ್ರಶ್ನಿಸಿದ್ದನು. ಕಾರಣ, ಒಮ್ಮೆ ಬಿಸ್ನೆಸ್ ಮ್ಯಾಗಝಿನ್ ನೋಡುತ್ತಾ ಕುಳಿತಿದ್ದ ಕೃತಿ ಅದರಲ್ಲಿ ಇದ್ದ ಹೊಸ ಮಾಡೆಲ್ ಕಾರೊಂದನ್ನು ಆಸೆ ಕಂಗಳಿಂದ ನೋಡಿದ್ದಳು. ಎಷ್ಟೇ ಕೆಲಸ ಇದ್ದರೂ ಸದಾ ಅವಳನ್ನೇ ಗಮನಿಸುವ ಸಾಂತ್ವನ್ ಕಣ್ಣಿಗೆ ಅವಳ ಕಣ್ಣೋಟ ಅರ್ಥ ಆಗಿತ್ತು. ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡಲೆಂದು ಇಂದು ಅದೇ ಕಾರನ್ನೇ ಬುಕ್ ಮಾಡಿದ್ದ.
ತಾನು ಏನನ್ನೂ ಬಾಯಿಬಿಟ್ಟು ಹೇಳದೆ ಹೋದರೂ ತನ್ನ ಎಲ್ಲ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತನ್ನೆಲ್ಲ ಆಸೆ ಕನಸುಗಳನ್ನು ಪೂರೈಸುವವನ ಮೇಲೆ ಗೌರವ ಹೆಚ್ಚಾಯಿತು ಅವಳಿಗೆ. ಅವನ ಮಾತಿಗೆ ಉತ್ತರಿಸುತ್ತಾ, ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್ ಹ್ಯಾಂಡ್ಸಮ್ ಎಂದಳು. ಅವಳ ಮಾತು ಕೇಳಿದವನಿಗೆ ಈಗ ತನ್ನ ಪರಿಶ್ರಮಕ್ಕೆ ಸಾರ್ಥಕ ಭಾವ ಮೂಡಿತು. ನಿಂಗೆ ಖುಷಿ ಆಯಿತು ಅಲ್ವಾ? ನನಗೆ ಅಷ್ಟೇ ಸಾಕು ಸ್ವೀಟಿ. ನಿನ್ನ ಮುಖದ ಈ ನಗು ಶಾಶ್ವತವಾಗಿ ಇರಲಿ. ಅದಕ್ಕೋಸ್ಕರ ನಾನು ಏನು ಮಾಡಲು ಸಿದ್ಧ ಎಂದನು. ಅದು ಬಾಯಿ ಮಾತಿಗೆ ಹೇಳಿದ್ದಾಗಿರಲಿಲ್ಲ, ಅದು ಸತ್ಯವಾದ ಮಾತಾಗಿತ್ತು. ಅದು ನನಗೂ ಗೊತ್ತು ಹ್ಯಾಂಡ್ಸಮ್ ಹೀರೋ. ನಾವು ಇವಾಗ ಡಾಕ್ಟರ್ ಮೆಹ್ತಾ ಫಾರ್ಮ್ ಹೌಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದ ಮೇಲೆ ಕಾಲ್ ಮಾಡ್ತೀನಿ. ಪಪ್ಪನ್ನ ಕೇಳಿದೆ ಅಂತ ಹೇಳು. ಪ್ರೀತುಗೆ ಹಾಯ್ ಹೇಳು ಎಂದು ಒಂದೇ ಉಸಿರಿಗೆ ಪಟಪಟನೆ ಹೇಳಿ ಮಾತು ಮುಗಿಸಿ ಕರೆ ತುಂಡರಿಸಲು ತಯಾರಾದಳು. ಅವನ ಮಾತು ಅವಳ ಅಂತರಾಳಕ್ಕೆ ಚುಚ್ಚಿತ್ತು. ಅದಕ್ಕೆ ಪಲಾಯನದ ದಾರಿ ಹುಡುಕಿ ಈ ಉಪಾಯ ಮಾಡಿದ್ದಳು. ಅವಳ ಮುಜುಗರ ಅವನಿಗೇನು ಹೊಸತಲ್ಲ. ಆದರೂ ಅವನೆಂದೂ ಅವಳಿಗೆ ಯಾವುದಕ್ಕೂ ಒತ್ತಾಯ ಮಾಡಿದವನಲ್ಲ. ಓಕೆ ಡಿಯರ್, ಟೇಕ್ ಕೇರ್, ಬಾಯ್ ಎಂದು ಹೇಳಿದನು. ಬಾಯ್ ಹೀರೋ ಎಂದಷ್ಟೇ ಉಸುರಿ ಕರೆ ತುಂಡರಿಸಿದವಳು ಮನದಲ್ಲೇ ಅವನಿಗೆ ಕ್ಷಮೆ ಕೇಳಿದ್ದಳು. ಮೆಹ್ತಾ ಅವರ ಫಾರ್ಮ್ ಹೌಸ್ ನೋಡಿ ಬಂದವಳು ನೀತಾ ಜೊತೆ ಅದರ ಬಗ್ಗೆ ಮಾತಿಗಿಳಿದಳು. ನೀತಾ, ಫಾರ್ಮ್ ಹೌಸ್ ಏನೋ ತುಂಬ ಚೆನ್ನಾಗೇ ಇದೆ. ಸುತ್ತ ಹಸಿರಾದ ವಾತಾವರಣ ಕೂಡ ಸೂಪರ್. ವಾಹನಗಳ ಗದ್ದಲ ಇಲ್ಲ. ಬಟ್ ಸಿಟಿಯಿಂದ ಸ್ವಲ್ಪ ದೂರ ಅನಿಸುತ್ತೆ. ಸೊ ಡೈಲಿ ಅಲ್ಲಿಂದ ಓಡಾಡೋಕ್ಕೆ ತುಂಬಾ ಕಷ್ಟ ಆಗಬಹುದು. ಅದು ಈ ಬೆಂಗಳೂರು ಟ್ರಾಫಿಕ್ಕಲ್ಲಿ ಟ್ರಾವೆಲಿಂಗ್ ಮಾಡೋದ್ರಲ್ಲೇ ಅರ್ಧ ದಿನ ಕಳೆಯುತ್ತೆ ಎಂದು ಹೇಳಿದಳು. ಕೃತಿ ಯೋಚಿಸಿದ್ದನ್ನೇ ನೀತಾ ಕೂಡ ಆಲೋಚಿಸಿದ್ದಳು. ಎಸ್ ಕೃತಿ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ನಾವು ಇನ್ನೂ 3-4 ತಿಂಗಳು ಬೆಂಗಳೂರಲ್ಲೇ ನಮ್ಮ ವಾಸ್ತವ್ಯ ಹೂಡಬೇಕು. ಅಷ್ಟು ದಿನ ಹೋಟೆಲಲ್ಲಿ ಉಳಿಯೋಕೆ ಆಗಲ್ಲ. ಅದಕ್ಕೆ ಸರ್ ಕೂಡ ಒಪ್ಪಲ್ಲ ಎಂದು ಸಾಂತ್ವನ ನೆನಪಿಸುತ್ತಾ ಹೇಳಿದಳು. ನಿಂಗೆ ಮೊದಲೇ ಔಟ್ಸೈಡ್ ಫುಡ್ ಆಗಲ್ಲ. ನಿನ್ನ ವಿಷಯದಲ್ಲಿ ಸರ್ ರಿಸ್ಕ್ ತಗೊಳ್ಳಲ್ಲ. ಬೇರೆ ಏನಾದರೂ ಥಿಂಕ್ ಮಾಡೋಣ ಎಂದವಳು. ಕೃತಿ ಸರ್ ಹತ್ರ ಒಮ್ಮೆ ಹೇಳಿ ನೋಡು, ಏನು ಹೇಳ್ತಾರೆ ನೋಡೋಣ. ಅವರು ಖಂಡಿತ ಏನಾದರೂ ಉಪಾಯ ಮಾಡೇ ಮಾಡುತ್ತಾರೆ ಎಂದು ಹೇಳಿದಳು. ನೀತಾ ಮಾತು ಕೇಳಿ, ಬೇಡ ನೀತಾ, ನಿಮ್ಮ ಸರ್ ಮುಂಬೈ ಪ್ರಾಜೆಕ್ಟಲ್ಲೇ ಬ್ಯುಸಿ ಇರ್ತಾನೆ. ಇಲ್ಲಿ ನಂದು ಟೆನ್ಷನ್ ಕೊಡೋದು ಬೇಡ. ಹೇಗೂ ನಾಡಿದ್ದು ಮೆಹ್ತಾ ಜೊತೆ ಮೀಟಿಂಗ್ ಇದೆ ಅಲ್ವಾ, ಆಗಲೇ ಅವರ ಜೊತೆ ಮಾತಾಡೋಣ. 2 ದಿನ ಹೋಟೆಲಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಾಧ್ಯ ಆದರೆ ನಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ಮೆಹ್ತಾ ಅವರಿಗೆ ಹೇಳೋಣ ಎಂದಳು. ಕೃತಿ ಮಾತು ನೀತಾಗೂ ಸರಿ ಎನಿಸಿತು. ಸರಿ ಬಾ, ಸಂಜೆ ಪಾರ್ಟಿ ಇದೆ. ಇವಾಗ ಊಟ ಮಾಡಿ ರೆಸ್ಟ್ ಮಾಡು. ನಾನು ಪಾರ್ಟಿ ಹಾಲ್ ಹೋಗಿ ಅರೇಂಜ್ಮೆಂಟ್ಸ್ ನೋಡಿಕೊಂಡು ಬರ್ತೀನಿ. ನಮ್ಮದೇ ಪಾರ್ಟಿ ಆಗಿರೋದ್ರಿಂದ ಸ್ವಲ್ಪ ಮುತುವರ್ಜಿ ಅಗತ್ಯ. ನಾನು ಅಲ್ಲೇ ಊಟ ಮಾಡ್ತೀನಿ ಎಂದಳು ನೀತಾ. ಸರಿ, ಹುಷಾರು, ಕಾರ್ ತಗೊಂಡೇ ಹೋಗು ಎಂದು ಹೇಳಿದ ಕೃತಿ ಫ್ರೆಶ್ ಆಗಲು ಹೋದಳು. ಸರಿ, ಟೇಕ್ ಕೇರ್, ಬಾಯ್ ಎಂದು ನೀತಾ ಕೃತಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟಳು. ಪಿಂಕ್ ಕಲರ್ ಲಾಂಗ್ ಗೌನ್, ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಕತ್ತಲ್ಲಿ ಒಂದು ವಜ್ರದ ನೆಕ್ಲೆಸ್, ಮ್ಯಾಚಿಂಗ್ ವಜ್ರದ ಕಿವಿ ಓಲೆ, ಒಂದು ಕೈಗೆ ವಜ್ರದ ಕಡಗ, ಮತ್ತೊಂದು ಕೈಗೆ ವಾಚ್, ಮುಖಕ್ಕೆ ತೆಳು ಮೇಕಪ್, ತುಟಿಗೆ ಸ್ವಲ್ಪ ಕಂಡೂ ಕಾಣದಷ್ಟು ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ, ಯಾವುದೇ ಬಂಧನವಿಲ್ಲದೆ ಸ್ವತಂತ್ರವಾಗಿ ಗಾಳಿಗೆ ಹಾರಾಡೋ ಕೂದಲು. ಇಷ್ಟೇ ಅವಳ ಅಲಂಕಾರ. ಮೊದಲೇ ಹಾಲು ಬಿಳುಪಿನ ಬಣ್ಣ, ಸಹಜ ಸೌಂದರ್ಯ, ಇಷ್ಟು ಸಾಕು ಹುಡುಗರ ಎದೆಗೆ ಕನ್ನ ಹಾಕಲು. ಅವಳು ನಡೆದು ಬರ್ತಾ ಇದ್ರೆ ಪೂರ್ಣಚಂದಿರ ನಕ್ಷತ್ರಗಳ ಪೋಣಿಸಿ ಧರಿಸಿ ನಡೆದು ಬರುವಂತಿದೆ. ಎಷ್ಟು ಜನರ ಹೃದಯಕ್ಕೆ ಲಗ್ಗೆ ಇಟ್ಟಳೋ ಈ ಮುಂಬೈ ಪೋರಿ. 32ರ ಅವಿವಾಹಿತ ತರುಣನೊಬ್ಬ ಅವಳು ನಡೆದು ಬರುತ್ತಿದ್ದರೆ ತನ್ನ ಹೃದಯದಲ್ಲೇ ನಡೆಯುತ್ತಿದ್ದಾಳೆ ಎಂಬಂತೆ ತನ್ನ ಎದೆ ಮೇಲೆ ಸವರಿಕೊಂಡು ಕಿರುನಗೆ ನಕ್ಕನು. ಅವನ ಹೆಸರು ಪ್ರತೀಕ್ ಮಿತ್ರ. ಸುಂದರ್ ಮಿತ್ರರ ಏಕೈಕ ಪುತ್ರ. ಮಿತ್ರ ಬಿಲ್ಡರ್ಸ್ ಏಕಮಾತ್ರ ವಾರಸುದಾರ, ಸದ್ಯದ MD ಸಹ, ಹಾಗೂ ಮುಂದಿನ CEO. ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನು ಕಳೆದುಕೊಂಡ ನತದೃಷ್ಟವಂತ. ಅವನಿಗೆ ತನ್ನ ತಂದೆಯ ಹೊರತು ಬೇರೆ ಪ್ರಪಂಚವೇ ಇಲ್ಲ. ಮದುವೆಯಾಗೆಂದು ತಂದೆ ಎಷ್ಟೇ ಒತ್ತಾಯ ಮಾಡಿದರೂ ನಾಳೆ ತನಗೆ ಪತ್ನಿಯಾಗಿ ಬರುವ ಹೆಣ್ಣು ತನ್ನ ತಂದೆಗೆ ಮಗಳಾಗಲಾರಳು ಎಂದು ಮದುವೆಯ ಪ್ರಸ್ತಾಪವನ್ನು ಮುಂದೂಡುತ್ತಲೇ ಬರುತ್ತಿದ್ದ. ಎಂದೂ ಯಾರಿಗೂ ಸೋಲದ ಅವನ ಹೃದಯ ಇಂದು ಮೊದಲ ನೋಟಕ್ಕೆ ಸ್ವೀಕೃತಿಗೆ ಸೋತಿತ್ತು. ಅವಳ ಸಹಜ ಸೌಂದರ್ಯಕ್ಕಿಂತ ಅವಳ ಸರಳತೆ ಅವನನ್ನು ಹೆಚ್ಚು ಆಕರ್ಷಿಸಿದ್ದು. ಅವಳ ಗುಣ ಅವನನ್ನು ಅವಳತ್ತ ಸೆಳೆದಿತ್ತು. ತನ್ನ ಬ್ಯಾಚುಲರ್ ಲೈಫಿಂದ ಮುಕ್ತಿ ಹೊಂದಲು
ಅವನ ಮನ ಈಗಾಗಲೇ ತೀರ್ಮಾನಿಸಿಬಿಟ್ಟಿತು. ಹಾಯ್ ಬ್ಯೂಟಿ, ಆ್ಯಮ್ ಪ್ರತೀಕ್ ಮಿತ್ರ, ಮಿತ್ರ ಬಿಲ್ಡರ್ಸ್ MD ಎಂದು ಕೃತಿ ಮುಂದೆ ಕೈ ಚಾಚಿ ತನ್ನ ಪರಿಚಯ ಮಾಡಿಕೊಂಡನು. ನಮಸ್ಕರಿಸುತ್ತಾ ಹಾಯ್, ಐ ಆಮ್ ಸ್ವೀಕೃತಿ ಎಂದು ನಯವಾಗಿ ಅವನಿಂದ ಅಂತರ ಕಾಯ್ದುಕೊಂಡಳು ಕೃತಿ. ಅವಳೆಷ್ಟೇ ಪ್ರಪಂಚ ಸುತ್ತಿದ್ದರೂ ನಮ್ಮ ಸಂಸ್ಕೃತಿ ಮರೆಯುವವಳಲ್ಲ ಅವಳು. ಅವನ ಕೈಗೆ ಕೈ ಮಿಲಾಯಿಸದೆ ನಮಸ್ಕರಿಸಿದ ಕೃತಿ ನಡೆ ಮಿಸ್ಟರ್ ಮಿತ್ರಾಗೆ ಬೇಸರ ತರಿಸುವುದರ ಬದಲಾಗಿ ಅವಳ ಸಂಸ್ಕಾರ ಕಂಡು ಮನಸ್ಸು ತುಂಬಿ ಬಂದಿತ್ತು. ನೈಸ್ ಟು ಮೀಟ್ ಯು ಎಂದಷ್ಟೇ ಉಸುರಿದ. ಅವನ ಮಾತಿಗೆ ತೆಳುನಕ್ಕವಳು ಸೇಮ್ ಟು ಯು ಎಂದು ಹೇಳಿ ಸಾರಿ, ಮೀಟ್ ಯು ಅಗೇನ್, ಐ ಹ್ಯಾವ್ ಟು ಗೋ ಎಂದು ಹೇಳಿ ಬಾಯ್ ಮಾಡಿ ಹೊರಟಳು. ಯಾ ಶ್ಯೂರ್, ಬಾಯ್ ಎಂದವನು ಅವಳು ಹೋದತ್ತಲೇ ನೋಡುತ್ತಾ ನಿಂತು ಬಿಟ್ಟನು. ಅವಳ ಮಧುರ ಧ್ವನಿ ವೀಣೆಯಿಂದ ಮೀಟಿದ ನಾದಸ್ವರದಂತೆ, ಕೋಗಿಲೆ ಇಂಪಾದ ಗಾನದಂತೆ, ಸಿಹಿಜೇನಿನಿಂದ ಅದ್ದಿ ತೆಗೆದಂತೆ ಎನಿಸುತ್ತಿತ್ತು. ಅವನ ಹೃದಯದಲ್ಲಿ ಒಟ್ಟಿಗೆ ಸಾವಿರಾರು ಚಿಟ್ಟೆ ಹಾರಿದವು. ಮುಂದುವರೆಯುವುದು. ಕಥೆಯ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಏನಾದರೂ ತಪ್ಪಿದ್ದರೆ ತಿಳಿಸಿ, ತಿದ್ದಿಕೊಳ್ಳುವೆ. ನಿಮ್ಮ ಪ್ರೋತ್ಸಾಹವೇ ನಮಗೆ ಕತೆ ಬರೆಯಲು ಚೈತನ್ಯ. ನಿಮ್ಮ ಅತ್ಯಮೂಲ್ಯ ಪ್ರತಿಕ್ರಿಯೆಗಳು ನಮಗೆ ಕತೆ ಬರೆಯಲು ಪ್ರೋತ್ಸಾಹ. ಕಥೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕಥೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.